ನರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣ ವಿಜ್ಞಾನದಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದ 22ನೇ ಅಧ್ಯಾಯದಲ್ಲಿ ಇವತ್ತು 52ನೇ ಶ್ಲೋಕ. ಸರ್ 51 52 51 ಮೈತ್ರೇಯ ಉವಾಚ ಅಂತ ಹೇಳೋದು 51ನೇ ಶ್ಲೋಕ. ಮೈತ್ರೇಯ ಉವಾಚ ತ ಆತ್ಮಯೋಗಪತಯ ಆದಿರಾಜೇನ ಪೂಜಿತಾಃ ಶೀಲಂ ತದೀಯಂ ಶಂಸಂತಃ ಖೇ ಭೂವನ್ ಮಿಷತಾಂ ನೃಣಾಂ. ಮೈತ್ರೇಯರು ವಿದುರನನ್ನ ಕುರಿತು ಹೇಳ್ತಾ ಇದ್ದಾರೆ. ತಮ್ಮ ಪ್ರವಚನವನ್ನು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ, ಈ ರೀತಿ ಆ ಸನಕಾದಿಗಳು ಪೃಥು ಮಹಾರಾಜನಿಗೆ ಉಪದೇಶವನ್ನ ಮಾಡಿ ಆ ಪೃಥು ಮಹಾರಾಜನಿಂದ ಸತ್ಕಾರವನ್ನ ಪೂಜೆಯನ್ನ ಸ್ವೀಕಾರ ಮಾಡಿ ಅವರು ಆ ಪೃಥು ಮಹಾರಾಜನ ಒಳ್ಳೆಯ ಗುಣಗಳನ್ನ ಅವನ ಶೀಲವನ್ನ ಹೊಗಳ್ತಾ ಎಲ್ಲ ಜನ ನೋಡ್ತಾ ಇದ್ದಂತೆಯೇ ಆಕಾಶ ಮಾರ್ಗದಲ್ಲಿ ಆ ಸನಕಾದಿಗಳು ಹೊರಟು ಹೋದರು ಅಂತ ಹೇಳ್ತಾ ಇದ್ದಾರೆ. ಅವರು ಸನಕಾದಿಗಳು ಯಾವಾಗಲೂ ಕೂಡ ಅಧ್ಯಾತ್ಮ ಯೋಗವನ್ನ ಉಪದೇಶದ ಮೂಲಕ ರಕ್ಷಣೆ ಮಾಡಿಕೊಂಡು ಬಂದಿರತಕ್ಕಂಥವ್ರು. ಆತ್ಮಯೋಗಪತಯ ಅವರು ಈ ಅಧ್ಯಾತ್ಮ ಯೋಗ ಇದು ಅಂಥವರಿಂದ ರಕ್ಷಿತವಾಗಿದೆ. ಈ ರೀತಿ ಅವರು ಸಜ್ಜನರ ಹತ್ರ ಹೋಗಿ ತತ್ವೋಪದೇಶಗಳನ್ನ ಮಾಡಿ ಈ ಒಂದು ಧರ್ಮವನ್ನ
ಪಾಲನೆ ಮಾಡ್ತಾ ಇದ್ದಾರೆ. ಅಂಥವರು ಆ ಸನಕಾದಿಗಳು ಋತು ಮಹಾರಾಜನಿಂದ ಸತ್ಕೃತರಾಗಿ ತದೀಯಂ ಶೀಲಂ ಶಂಸಂತಹ ಆ ಪೃಥು ಮಹಾರಾಜನ ಒಳ್ಳೆ ಶೀಲವನ್ನ ಒಳ್ಳೆ ನಡತೆಯನ್ನ ಹೊಗಳ್ತಾ ಆಕಾಶ ಮಾರ್ಗದಲ್ಲಿ ಎಲ್ಲ ಜನ ನೋಡ್ತಾ ಇದ್ದಂತೆಯೇ ಹೊರಟು ಹೋದರು. ತ ಆತ್ಮಯೋಗ ಪತಯ ಆದಿರಾಜೇನ ಪೂಜಿತಾ ಶೀಲಂ ತದೀಯಂ ಶಂಸಂತಹ ಖೇ ಭೂವನ್ಮಿಷತಾಂ ನೃಣಾಂ ವೈನ್ಯಸ್ತು ಧುರ್ಯೋ ಮಹತಾಂ ಸಂಸ್ಥಿತ್ಯಾಧ್ಯಾತ್ಮಶಿಕ್ಷಯಾ ಆಪ್ತಕಾಮಮಿವಾತ್ಮಾನಂ ಮೇನ ಆತ್ಮನ್ಯವಸ್ಥಿತಃ. ಈ ಪೃಥು ಮಹಾರಾಜ ಯಾವಾಗಲೂ ಭಗವಂತನನ್ನೇ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡವನು. ಅವನಿಗೆ ಭಗವಂತನಲ್ಲೇ ಆಸಕ್ತಿ. ಸ್ವಾಭಾವಿಕವಾಗಿಯೂ ಅವನಲ್ಲಿ ಜ್ಞಾನ ಭಕ್ತಿ ಮೊದಲಾದವುಗಳು ಅವನಲ್ಲಿ ಇದ್ದಾವೆ. ಈಗ ಸನಕಾದಿಗಳು ಬಂದು ಉಪದೇಶವನ್ನ ಮಾಡಿದ ಮೇಲಂತೂ ಪೂರ್ಣ ಅವನು ಆ ಅಧ್ಯಾತ್ಮವನ್ನ ತನ್ನ ಒಳಗೆ ಅದನ್ನ ಸೇರಿಸ್ಕೊಂಡು ಬಿಟ್ಟ. ಅವರು ಮಾಡಿದ ಉಪದೇಶವನ್ನ ಪೂರ್ಣವಾಗಿ ತಾನು ಸ್ವೀಕಾರ ಮಾಡಿ ಈಗಾಗಲೇ ತಾನು ಮೋಕ್ಷಕ್ಕೆ ಹೋಗಿಬಿಟ್ಟಿದ್ದೇನೆ ಅಂತ ಅಂದುಕೊಂಡು ಬಿಟ್ಟನಂತೆ. ಆಯ್ತು, ನನ್ನ ಜನ್ಮ ಸಾರ್ಥಕ ಆಯ್ತು, ಮುಗೀತು ನಂದು ಅಂತ. ಮೋಕ್ಷ ಅನ್ನೋದು ನನಗೆ ಕೈಯಲ್ಲೇ ಇದೆ ಅಂತ ತಿಳ್ಕೊಂಡು ಬಿಟ್ಟ. ಮೊದಲೇ ವಿಷಯ ಪದಾರ್ಥಗಳಲ್ಲಿ ವಿರಕ್ತನಾಗಿ ಸ್ವಾಭಾವಿಕವಾಗಿಯೇ ಜ್ಞಾನಭಕ್ತಿಯಾದಿ ಗುಣಗಳನ್ನ ಪಡ್ಕೊಂಡವನಾಗಿದ್ದ. ಈಗ ಈ ಸನಕಾದಿಗಳು ಬಂದು ಪೂರ್ಣವಾದ ಅಧ್ಯಾತ್ಮ ಉಪದೇಶವನ್ನು ಮಾಡಿದ್ರಿಂದ ಆಯ್ತು, ನಾನು ಮುಕ್ತನಾಗಿ ಬಿಟ್ಟೆ ಅಂತ ತಿಳ್ಕೊಂಡ. ಮೋಕ್ಷ ಅಂತನ್ನೋದು ನನ್ನ ಕೈಯಲ್ಲೇ ಬಂದು ಬಿಡ್ತು ಅಂತ ತಿಳ್ಕೊಂಡ ಅಂತ ಹಾಗರ್ಥ. ಆಪ್ತಕಾಮಂ ಇವ ಆತ್ಮಾನಂ ಮೇನೆ, ನಾನು ಆಪ್ತಕಾಮ ಅಂತ ತಿಳ್ಕೊಂಡು ಬಿಟ್ಟ. ಆಯ್ತು, ನಂದು ಮೋಕ್ಷ ಅಂತನ್ನೋದು ನನಗೆ ಗ್ಯಾರಂಟಿ ಸಿಕ್ಕಾಯ್ತು ನನಗೆ ಅಂತ ಆ ರೀತಿ ಅಂದುಕೊಂಡ. ವೈನ್ಯ ಅಂತ ವೇನನ ಮಗ. ವೈನ್ಯ ಅಂದ್ರೆ ವೇನನ ಮಗನಾದ ಪೃಥು ಮಹಾರಾಜ ಅಂತ ಅರ್ಥ. ಮಹತಾಂ ಧುರ್ಯ ಅಂತ ಇದೆ. ಮಹತಾಂ ಧುರ್ಯ ಅಂತಂದ್ರೆ ಮಹಾತ್ಮರಲ್ಲೇ ಶ್ರೇಷ್ಠ, ಶ್ರೇಷ್ಠರಲ್ಲೇ ಶ್ರೇಷ್ಠ ಅಂತ. ಇಲ್ಲಿ ಮಹತಾಂ ಅನ್ನೋ ಶಬ್ದ ಇದೆ. ಮಹತ್ವ ಅಂತನ್ನೋದು ಯಾವುದರಿಂದ ಅಂತ ಗೊತ್ತಾಗೋದಿಲ್ಲ. ಮಹತ್ವ ಅಂತನ್ನೋದು ಎರಡು ರೀತಿಯಿಂದಲೂ ಬರ್ಬೋದು. ಶ್ರೇಷ್ಠರಲ್ಲಿ ಶ್ರೇಷ್ಠ ಅಂತ ಅರ್ಥ. ಆದರೆ ಮಹತಾಂ ಧುರ್ಯ ಅಂತನ್ನೋ ಶಬ್ದವನ್ನು ಹಾಕಿದಾಗ ಮಹತಾಂ ಅಂದ್ರೆ ದೊಡ್ಡವರು. ಯಾವುದರಲ್ಲಿ ದೊಡ್ಡವರು? ಯಾವ ದೃಷ್ಟಿಯಿಂದ ಇಲ್ಲಿ ಮಹತಾಂ ಅಂತ ಹೇಳಿದ್ದಾರೆ? ಯಾಕೆಂದ್ರೆ ಕೆಲವು ಸಲ ಮಹಾ ಅನ್ನೋ ಶಬ್ದವನ್ನ ದೋಷದಲ್ಲಿಯೂ ಬಳಸೋದುಂಟು. ಇವನು ಮಹಾದುಷ್ಟ ಅನ್ನೋದಿಲ್ವೇ? ಇವನು ಮಹಾಮೂರ್ಖ ಅಂತ ಹೇಳುವಾಗಲೂ ಮಹಾ ಅನ್ನೋ ಶಬ್ದವನ್ನು ಬಳಸ್ತೇವೆ. ಹಾಗಾಗಿ ಮಹತಾಂ ಧುರ್ಯ ಅಂತಂದ್ರೆ ಮಹಾ ದೋಷಗಳಲ್ಲಿಯೂ ಶ್ರೇಷ್ಠ ಅನ್ನೋ ಅರ್ಥನೂ ಬರಬಹುದು. ಮಹಾದುಷ್ಟರಲ್ಲಿ ಶ್ರೇಷ್ಠ ಅನ್ನೋ ಅರ್ಥನೂ ಬರಬಹುದು. ಮಹತ್ ಅನ್ನೋ ಶಬ್ದಕ್ಕೆ ಇಲ್ಲಿ ವಿವಕ್ಷಿತವಾದ ಅರ್ಥವನ್ನ ಯಾವುದಿಟ್ಟುಕೊಳ್ಬೇಕು ಅಂತ ಮಧ್ವಾಚಾರ್ಯರು ಶಬ್ದ ನಿರ್ಣಯದಲ್ಲಿ ಹೇಳಿದಂತೆ ಇಟ್ಟುಕೊಳ್ಬೇಕು ಅಂತ ಹೇಳುತ್ತಾರೆ. ಶಬ್ದ ನಿರ್ಣಯದ ವಾಕ್ಯವನ್ನ ಉದಾಹರಿಸ್ತಾರೆ ಈ ಒಂದು ಶ್ಲೋಕದಲ್ಲಿ ಮಧ್ವಾಚಾರ್ಯರು. ನೈಜ ಸರ್ವಗುಣೋತ್ಕರ್ಷ ಸರ್ವೇಭ್ಯೋ ಮಹದುಚ್ಯತೆ ಇತಿ ಶಬ್ದ ನಿರ್ಣಯೇ ಅಂತ. ಸ್ವಾಭಾವಿಕವಾಗಿ
ಎಲ್ಲರಿಗಿಂತ ಎಲ್ಲ ಗುಣಗಳಲ್ಲಿ ಮೇಲೆ ಅಂತ ಅನಿಸ್ಕೊಳ್ಳೋದು ಮಹತ್ ಅಂತ ಕರೆಸ್ಕೊಳ್ತದೆ ಅಂತ ಹೀಗೆ ಶಬ್ದ ನಿರ್ಣಯ ಹೇಳ್ತಾ ಇದೆ. ಹಾಗಾಗಿ ಮಹತಾಂ ಧುರ್ಯ ಅಂದ್ರೆ ಎಲ್ಲರಿಗಿಂತ ಎಲ್ಲ ಗುಣಗಳ ಸ್ವಾಭಾವಿಕ ಉತ್ಕೃಷ್ಟತೆಗಳ ಭಾರವನ್ನು ಹೊತ್ತವನು ಪೃಥು ಮಹಾರಾಜ ಅಂತ ಅರ್ಥ. ಧುರ್ಯ ಅನ್ನೋ ಶಬ್ದಕ್ಕೆ ಶ್ರೇಷ್ಠ ಅನ್ನೋ ಅರ್ಥವನ್ನ ಆ ರೀತಿ ಮೇಲ್ನೋಟಕ್ಕೆ ಇದು ಧುರ್ಯ ಅನ್ನೋ ಶಬ್ದಕ್ಕೆ ಎಲ್ಲ ಕಡೆಯಲ್ಲೂ ರೂಢಿಯಲ್ಲಿ ಹಾಗೆ ಇರೋದು ಶ್ರೇಷ್ಠ ಅಂತ. ಪ್ರಕೃತದಲ್ಲಿ ಮಾತ್ರ ಭಾರವನ್ನ ಹೊತ್ತವನು ಅಂತ ಯೋಗಾರ್ಥ ಇಟ್ಟುಕೊಳ್ಬೇಕು. ರೂಢಿ ಧುರ್ಯ ಅನ್ನೋ ಶಬ್ದಕ್ಕೆ ಶ್ರೇಷ್ಠ ಅನ್ನೋ ಅರ್ಥದಲ್ಲಿದೆ. ಅದು ಯಾಕೆ ಹೇಗೆ ಶ್ರೇಷ್ಠ ಅಂದ್ರೆ ಅದರ ಭಾರವನ್ನ ಹೊತ್ತವನು, ಉತ್ಕೃಷ್ಟತೆಯ ಭಾರವನ್ನ ಹೊತ್ತವನು ಅನ್ನೋ ಇದನ್ನಿಟ್ಟುಕೊಳ್ಬೇಕು. ಯೌಗಿಕವಾದ ಅರ್ಥ, ಆ ಶಬ್ದದಿಂದ ಯೌಗಿಕವಾಗಿ ಬರ್ತಕ್ಕಂತಹ ಅರ್ಥ ಅದನ್ನಿಟ್ಟುಕೊಳ್ಬೇಕಿಲ್ಲಿ. ಶಬ್ದ ನಿರ್ಣಯ ನಮಗದನ್ನು ತಿಳಿಸಿಕೊಡ್ತಾ ಇದೆ. ವೈನ್ಯಸ್ತು ಧುರ್ಯೋ ಮಹತಾಂ ಸಂಸ್ಥಿತ್ಯಾಧ್ಯಾತ್ಮ ಶಿಕ್ಷಯಾ ಆಪ್ತಕಾಮಮಿವಾತ್ಮಾನಂ ಮೇನೆ ಆತ್ಮನ್ಯವಸ್ಥಿತಃ ಕರ್ಮಾಣಿ ಚ ಯಥಾ ಕಾಲಂ ಯಥಾ ದೇಶಂ ಯಥಾ ಬಲಂ ಯಥೋಚಿತಂ ಯಥಾ ವಿತ್ತಂ ಅಕರೋದ್ ಬ್ರಹ್ಮ ಸಾತ್ಕೃತಂ. ಈ ಪೃಥು ಮಹಾರಾಜ ಪೂರ್ಣ ವಿರಕ್ತನಾಗಿ ಬಿಟ್ಟಿದ್ದಾನೆ. ಭಗವಂತನಲ್ಲೇ ತನ್ನ ಮನಸ್ಸನ್ನು ಇಟ್ಟಿದ್ದಾನೆ. ಹಾಗಾಗಿ ಅವನು ಇನ್ನು ಮುಂದೆ ಮಾಡುವ ಕರ್ಮಗಳು ಕಾಲಕಾಲಕ್ಕೆ ಅನುಗುಣವಾದ ಕರ್ಮ, ದೇಶಕ್ಕೆ ಆ ಪ್ರದೇಶಕ್ಕೆ ಅನುಗುಣವಾದ ಕರ್ಮ ಮತ್ತು ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾದ ಕರ್ಮ, ತನ್ನ ಸಂಪತ್ತಿಗೂ ಅನುಗುಣವಾದ ಯಥೋಚಿತವಾದ ಕರ್ಮಗಳನ್ನು ಮಾಡಿ ಎಲ್ಲವನ್ನೂ ಭಗವಂತನಿಗೆ ಸಮರ್ಪಣೆ ಮಾಡಿದ ಅಂತ. ಅಂದ್ರೆ ಅವನು ಮಾಡುವ ಒಂದೊಂದು ಕರ್ಮಗಳು ಕೂಡ ಎಲ್ಲವೂ ಉಚಿತವಾದ ಕರ್ಮಗಳಾಗಿದ್ದುವು ಅಂತ ಅರ್ಥ. ಯಥಾ ಕಾಲಂ ಯಥಾ ದೇಶಂ ಯಥಾ ಬಲಂ ಯಥೋಚಿತಂ ಯಥಾ ವಿತ್ತಂ. ಯಥಾ ಕಾಲಂ ಅಂದ್ರೆ ಕಾಲಕ್ಕೆ ಅನುಗುಣವಾಗಿ ಯಾವ ಕಾಲದಲ್ಲಿ ಏನೇನು ಕರ್ಮ ಮಾಡಬೇಕೋ ಆ ಕರ್ಮವನ್ನು ಆ ಕಾಲಕ್ಕೆ ಸರಿಯಾಗಿ ಮಾಡ್ತಾ ಇದ್ದ. ಹಾಗೆ ಯಥಾ ದೇಶಂ, ಯಾವ ದೇಶದಲ್ಲಿ ಯಾವ ರೀತಿ ನಡ್ಕೊಳ್ಬೇಕೋ ಆ ರೀತಿ ಅದೇ ರೀತಿ ಮಾಡ್ತಾ ಇದ್ದ. ಯಥಾ ಬಲಂ, ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ. ಯಥೋಚಿತಂ, ಯಥೋಚಿತವಾಗಿ, ಅದು ಹೇಗೆ ಮಾಡಿದರೆ ಉಚಿತವೋ ಹಾಗೆ. ಯಥಾ ವಿತ್ತಂ, ತನ್ನ ಸಂಪತ್ತಿಗೂ ಅನುಗುಣವಾಗಿ, ಅವರವರ ಸಂಪತ್ತಿಗೆ ಅನುಗುಣವಾಗಿ ಅವರವರು ಕರ್ಮಗಳನ್ನು ಮಾಡಬೇಕು. ಹಾಗೆ ಇವನು ಕೂಡ ಯಥಾ ವಿತ್ತಂ ಎಲ್ಲ ಕರ್ಮಗಳನ್ನು ಕರ್ಮಾಣಿ ಬ್ರಹ್ಮಸಾತ್ಕೃತಂ ಅಕರೋತ್, ಎಲ್ಲವನ್ನೂ ಭಗವಂತನಿಗೆ ಸಮರ್ಪಣೆ ಮಾಡಿದ. ಎಲ್ಲ ಕರ್ಮಗಳನ್ನು ಮಾಡಿ ಸಮಸ್ತ ಕರ್ಮಗಳನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿದ. ಕರ್ಮಾಣಿ ಚ ಯಥಾ ಕಾಲಂ ಯಥಾ ದೇಶಂ ಯಥಾ ಬಲಂ ಯಥೋಚಿತಂ ಯಥಾ ವಿತ್ತಂ ಅಕರೋತ್ ಬ್ರಹ್ಮಸಾತ್ಕೃತಂ ಫಲಂ ಬ್ರಹ್ಮಣಿ ಸನ್ಯಸ್ಯ ನಿರ್ವಿಷಂಗಃ ಸಮಾಹಿತಃ ಕರ್ಮಾಧ್ಯಕ್ಷಂ ಚ ಮನ್ವಾನಃ ಆತ್ಮಾನಂ ಪ್ರಕೃತೆ ಪರಂ. ಎಲ್ಲ ಕರ್ಮಗಳ ಸಮರ್ಪಣೆಯನ್ನ ಭಗವಂತನಿಗೆ ಮಾಡಿದ್ದಾನೆ. ಎಲ್ಲಾ ಕರ್ಮಗಳ ಫಲವನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿಬಿಟ್ಟಿದ್ದಾನೆ. ಯಾವ ಫಲಾಪೇಕ್ಷೆಯೂ ಅವನಿಗೆ ಇಲ್ಲ. ವಿಷಯ ಪದಾರ್ಥಗಳಲ್ಲಿ ಅವನಿಗೆ ಆಸಕ್ತಿಯೇ ಇಲ್ಲ. ಅವನ ಮನಸ್ಸು ಪೂರ್ತಿ ಭಗವಂತನಲ್ಲೇ ನೆಟ್ಟು ಬಿಟ್ಟಿದೆ. ಎಲ್ಲ ಕರ್ಮಗಳನ್ನ ಪ್ರೇರಣೆ ಮಾಡುವವನು ಅಪ್ರಾಕೃತನಾದ ಆ ಭಗವಂತ ಅಂತಲೇ ಚಿಂತನೆ ಮಾಡ್ತಾ ಇದ್ದಾನೆ. ಸಕಲ ಕರ್ಮ ಪ್ರೇರಕ ಆ ಭಗವಂತ ಅಂತ ತಿಳಿದು ಆ ಭಗವಂತನಲ್ಲೇ ಮನಸ್ಸನ್ನ ಇಟ್ಟುಬಿಟ್ಟಿದ್ದಾನೆ. ವಿಷಯ ಪದಾರ್ಥಗಳಲ್ಲಿ ಅವನಿಗೆ ಆಸಕ್ತಿಯೇ ಇಲ್ಲ.
ನಿರ್ವಿಷಂಗಃ ಫಲಂ ಬ್ರಹ್ಮಣಿ ಸನ್ಯಸ್ಯ, ಕರ್ಮದ ಫಲಗಳನ್ನು ಕೂಡ ಆ ಭಗವಂತನಿಗೆ ಬಿಟ್ಟು ಬಿಟ್ಟಿದ್ದಾನೆ. ಎಲ್ಲ ಕರ್ಮಾಧ್ಯಕ್ಷ ಭಗವಂತ ಅಂತ ತಿಳ್ಕೊಂಡಿದ್ದಾನೆ. ಕರ್ಮಾಧ್ಯಕ್ಷ ಅಂದ್ರೆ ಕರ್ಮವನ್ನ ಪ್ರೇರಣೆ ಮಾಡತಕ್ಕಂಥವನು, ಸಕಲ ಕರ್ಮಗಳನ್ನು ಪ್ರೇರಣೆ ಮಾಡುವವನು ಆ ಭಗವಂತ ಅಂತ ಚಿಂತನೆ ಮಾಡಿದ್ದಾನೆ. ತನ್ನ ಮನಸ್ಸನ್ನ ಅಪ್ರಾಕೃತನಾದ, ಪ್ರಕೃತೇ ಪರಂ ಅಂದ್ರೆ ಪ್ರಕೃತಿಗಿಂತ ಪರನಾದ, ಅಪ್ರಾಕೃತನಾದ ಆ ಭಗವಂತನಲ್ಲಿ ತನ್ನ ಮನಸ್ಸನ್ನ ಇಟ್ಟಿದ್ದಾನೆ. ಪ್ರಕೃತಿಗಿಂತಲೂ ಪರನಾದವನು ಅಂದ್ರೆ ಪ್ರಕೃತಿಯನ್ನ ಮೀರಿ ನಿಂತವನು ಆ ಭಗವಂತ. ಅಂತಹ ಭಗವಂತ ಕರ್ಮಾಧ್ಯಕ್ಷ. ಪ್ರಕೃತೇ ಪರಂ ಕರ್ಮಾಧ್ಯಕ್ಷಂ, ಪ್ರಕೃತಿಗಿಂತಲೂ ಪರನಾದ, ಕರ್ಮಾಧ್ಯಕ್ಷನಾದ, ಎಲ್ಲ ಕರ್ಮಗಳಿಗೆ ಪ್ರೇರಕನಾದ ಆ ಭಗವಂತನಲ್ಲಿಯೇ ಮನಸ್ಸನ್ನ ಇಟ್ಟು ಎಲ್ಲವೂ ಅವನೇ ಅಂತ ಚಿಂತನೆ ಮಾಡ್ತಾ ಇದ್ದಾನೆ. ಫಲಂ ಬ್ರಹ್ಮಣಿ ಸನ್ಯಸ್ಯ ನಿರ್ವಿಷಂಗಃ ಸಮಾಹಿತಃ ಕರ್ಮಾಧ್ಯಕ್ಷಂ ಚ ಮನ್ವಾನಃ ಆತ್ಮಾನಂ ಪ್ರಕೃತೆ ಪರಂ ಗೃಹೇಶು ವರ್ತಮಾನೋಪಿ ಸಸಾಮ್ರಾಜ್ಯಶ್ರಿಯಾನ್ವಿತಃ ನಾಸಜ್ಜತೇಂದ್ರಿಯಾರ್ಥೇಷು ನಿರಹಂ ಅತಿರರ್ಕವತ್. ಈ ಪೃಥು ಮನೆಯಲ್ಲೇ ಇದ್ರೂ ಕೂಡ ಅವನು ಯಾವ ಕರ್ಮಗಳ ಲೇಪವೂ ಇಲ್ಲದಂತೆ ಇದ್ದಾನೆ. ಅಂದ್ರೆ ಅವನಿಗೆ ಯಾವುದೇ ರೀತಿಯಾದ ಅಭಿಮಾನ ಇಲ್ಲ, ಎಲ್ಲ ಅಭಿಮಾನಗಳನ್ನು ತ್ಯಾಗ ಮಾಡಿದ್ದಾನೆ, ವಿಷಯ ಪದಾರ್ಥಗಳಲ್ಲಿ ಆಸಕ್ತಿಯೇ ಇಲ್ಲ. ಆದರೂ ಇಲ್ಲೇ ಇದ್ದಾನೆ. ಈಸಬೇಕು ಇದ್ದು ಜಯಿಸಬೇಕು ಅಂತ ಪುರಂದರದಾಸರು ಇದನ್ನೇ ಹೇಳಿದ್ದು. ಗೃಹಸ್ಥಾಶ್ರಮದಲ್ಲೇ ಇದ್ದಾನೆ, ಆದರೂ ನಾನು ನನ್ನದು ಅನ್ನೋ ಅಭಿಮಾನವನ್ನ ತ್ಯಾಗ ಮಾಡಿದ್ದಾನೆ. ಗೃಹಸ್ಥಾಶ್ರಮವನ್ನ ಬಿಟ್ಟು ವೈರಾಗ್ಯ ಸಂಪಾದನೆ ಮಾಡೋದು ಅಂತಂದ್ರೆ ಸನ್ಯಾಸ ಸ್ವೀಕಾರ ಮಾಡೋದು, ಕಾಡಿಗೆ ಹೋಗೋದು ಅಂತ ಒಂದೇ ಅರ್ಥ ಅಲ್ಲ. ಗೃಹಸ್ಥಾಶ್ರಮದಲ್ಲೇ ಇದ್ದಾನೆ, ಆದರೂ ನಾಸಜ್ಜತ ಇಂದ್ರಿಯೇಶು ನಿರಹಂಕೃತಿ, ಯಾವ ಇಂದ್ರಿಯಗಳ ವಿಷಯ ಭೋಗಗಳಲ್ಲಿಯೂ ಆಸಕ್ತಿ ಇಲ್ಲ. ಆದರೂ ಸಂಸಾರದಲ್ಲಿ ಇದ್ದಾನೆ, ಗೃಹಸ್ಥಾಶ್ರಮದಲ್ಲೇ ಇದ್ದು ಎಲ್ಲ ಪದಾರ್ಥಗಳ ಮಮಕಾರವನ್ನ ತ್ಯಾಗ ಮಾಡಿದ್ದಾನೆ, ನಿರ್ಲೇಪನಾಗಿ ಇದ್ದಾನೆ. ಸಾಮ್ರಾಜ್ಯ ಲಕ್ಷ್ಮಿ ಸಮೇತನಾಗಿ ಇದ್ದರೂ ಕೂಡ ರಾಜ್ಯಭಾರದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಸಂಸಾರದಲ್ಲಿ ವಿರಕ್ತನಾಗಿ ಈ ಗೃಹಸ್ಥಾಶ್ರಮದಲ್ಲೇ ತಾನು ನಿರ್ಲೇಪನಾಗಿದ್ದಾನೆ. ಅದಕ್ಕೊಂದು ದೃಷ್ಟಾಂತ ಅರ್ಕವತ್ ಅಂತ, ಸೂರ್ಯನಂತೆ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ಸೂರ್ಯ ಅಂದ್ರೇನು? ಸೂರ್ಯ ಎಲ್ಲ ಪದಾರ್ಥಗಳನ್ನು ಕೂಡ ತನ್ನ ಕಿರಣಗಳಿಂದ ಸ್ಪರ್ಶ ಮಾಡ್ತಾನೆ, ಆದರೂ ನಿರ್ಲೇಪನಾಗಿರ್ತಾನೆ. ಸೂರ್ಯನಿಗೆ ಯಾವ ಲೇಪವೂ ಇಲ್ಲ. ಆ ಸೂರ್ಯ ತನ್ನ ಕಿರಣಗಳನ್ನ ಎಲ್ಲ ಕಡೆಯಲ್ಲೂ ಪಸರಿಸ್ತಾನೆ. ಸೂರ್ಯನ ಕಿರಣ ಅಂತನ್ನೋದು ಪ್ರತಿಯೊಂದು ಪದಾರ್ಥಗಳನ್ನು ಮುಟ್ಟುತ್ತದೆ. ಜಗತ್ತಿನಲ್ಲಿರುವ ಎಲ್ಲ ಪದಾರ್ಥಗಳ ಸ್ಪರ್ಶ ಸೂರ್ಯನ ಕಿರಣಕ್ಕೆ ಆಗ್ತದೆ, ಆದರೂ ಅವನು ಮಾತ್ರ ನಿರ್ಲೇಪನಾಗಿ ಇರ್ತಾನೆ. ಯಾವ ಪದಾರ್ಥಗಳ ಸ್ಪರ್ಶ ಆದರೂ ಕೂಡ ಅದರಿಂದ ಆಗುವ ಯಾವುದೇ ರೀತಿಯಾದ ಲೇಪ ಸೂರ್ಯನಿಗೆ ಆಗೋದಿಲ್ಲ. ಅವನು ಏಕರೂಪದಲ್ಲೇ ಇರ್ತಾನೆ, ಯಾವಾಗಲೂ ಏಕರೂಪನಾಗಿಯೇ ಇರ್ತಾನೆ, ಎಲ್ಲವನ್ನೂ ಸ್ಪರ್ಶ ಮಾಡ್ತಾನೆ ಸೂರ್ಯ. ಅದರಂತೆ ಅಂತ ಅರ್ಥ. ಅರ್ಕವತ್, ಸೂರ್ಯ ಎಲ್ಲ ಪದಾರ್ಥಗಳ ಸ್ಪರ್ಶ ಮಾಡಿದರೂ ಕೂಡ ಹೇಗೆ ನಿರ್ಲೇಪನಾಗಿ ಏಕರೂಪನಾಗಿ ಇರ್ತಾನೋ ಹಾಗೆ ಇವನು
ರಾಜ್ಯದಲ್ಲೇ ಇದ್ದು ಗೃಹಸ್ಥಾಶ್ರಮದಲ್ಲೇ ಇದ್ದು ಎಲ್ಲ ಕರ್ಮಗಳನ್ನ ಮಾಡ್ತಾ ಇದ್ದಾನೆ. ಯಥೋಚಿತಂ ಯಥಾಕಾಲಂ ಯಥಾಬಲಂ ಯಾವುದನ್ನು ಬಿಟ್ಟಿಲ್ಲ. ಆಯಾ ಕಾಲದಲ್ಲಿ ಆಯಾ ದೇಶದಲ್ಲಿ ಮಾಡುವ ಪ್ರತಿಯೊಂದು ಕರ್ಮಗಳನ್ನು ಕೂಡ ಮಾಡ್ತಾ ಇದ್ದಾನೆ, ಯಾವುದನ್ನು ಬಿಟ್ಟಿಲ್ಲ. ಆದರೆ ಯಾವುದರ ಮೇಲೂ ಕೂಡ ನಾನು ಮಾಡ್ತಾ ಇದ್ದೇನೆ, ನನ್ನಿಂದ ಆಯಿತು, ನಾನು ಅಂತನ್ನೋ ಅಭಿಮಾನ ಇಲ್ಲ, ಸ್ವಾತಂತ್ರ್ಯಾಭಿಮಾನ ಯಾವುದೂ ಇಲ್ಲ. ಆದ್ದರಿಂದ ವಿಷಯ ಪದಾರ್ಥಗಳಲ್ಲಿ ನಿರ್ಲೇಪನಾಗಿದ್ದಾನೆ, ಆಸಕ್ತಿಯನ್ನೆಲ್ಲ ಬಿಟ್ಟುಬಿಟ್ಟಿದ್ದಾನೆ ಅಂತ ಹಾಗರ್ಥ. ಗೃಹೇಶು ವರ್ತಮಾನೋಪಿ ಸಸಾಮ್ರಾಜ್ಯಶ್ರಿಯಾನ್ವಿತಃ ನಾಸಜ್ಜತೇಂದ್ರಿಯಾರ್ಥೇಷು ನಿರಹಂ ಮತಿರರ್ಕವತ್. ಏವಂ ಅಧ್ಯಾತ್ಮಯೋಗೇನ ಕರ್ಮಾಣ್ಯನುಸಮಾಚರನ್ ಪುತ್ರಾನ್ ಉತ್ಪಾದಯಾಮಾಸ ಪಂಚಾರ್ಚಿಷ್ಯಾತ್ಮಸಮ್ಮತಾನ್. ಈ ರೀತಿ ಈ ಪೃಥು ಮಹಾರಾಜ ಪರಮಾತ್ಮನಲ್ಲೇ ಮನಸ್ಸನ್ನ ಇಟ್ಟವನಾಗಿ, ಇದು ನನ್ನ ಕರ್ತವ್ಯ ಅಂತ ತಿಳಿದು ರಾಜ್ಯಭಾರವನ್ನ ಮಾಡ್ತಾ ಗೃಹಸ್ಥಾಶ್ರಮದಲ್ಲೇ ಇದ್ದುಕೊಂಡು ಆ ಗೃಹಸ್ಥಾಶ್ರಮ ಧರ್ಮಗಳನ್ನ ಚಾಚೂ ತಪ್ಪದೆ ಪಾಲನೆ ಮಾಡ್ತಾ ಸಕಲ ಕರ್ಮಗಳನ್ನು ಕೂಡ ತಾನು ಆಚರಣೆ ಮಾಡ್ತಾ ಇದ್ದ. ಪರಮಾತ್ಮನಿಷ್ಠನಾಗಿಯೇ ಸಕಲ ಕರ್ಮಗಳನ್ನು ಕೂಡ ಆಚರಣೆ ಮಾಡ್ತಾ ಇದ್ದಾನೆ. ಹೀಗೆ ಮಾಡ್ತಾ ಆ ಪೃಥು ಮಹಾರಾಜ ತನ್ನ ರಾಣಿಯಾಗಿರ್ತಕ್ಕಂತಹ ಅರ್ಚಿದೇವಿಯಲ್ಲಿ ತನಗೆ ಅನುರೂಪರಾದಂತಹ 5 ಜನ ಮಕ್ಕಳನ್ನು ಪಡೆದಿದ್ದಾನೆ. ಆ 5 ಜನ ಮಕ್ಕಳು ಕೂಡ ತನಗೆ ಅನುರೂಪರಾಗಿದ್ದಾರೆ. ಪಂಚ ಅರ್ಚಿಷ್ಯ ಆತ್ಮಸಮ್ಮತಾನ್, ಪಂಚಾರ್ಚಿಷಿ ಆತ್ಮಸಮ್ಮತಾನ್, ಆತ್ಮಸಮ್ಮತರಾದ 5 ಮಕ್ಕಳು. ಅರ್ಚಿಷಿ ಅಂದರೆ ಅರ್ಚಿದೇವಿ, ಅವಳಲ್ಲಿ ಹೆಂಡತಿಯಾಗಿರ್ತಕ್ಕಂತಹ ಅರ್ಚಿದೇವಿಯಲ್ಲಿ ಪಂಚ 5 ಮಕ್ಕಳನ್ನ, ಆತ್ಮಸಮ್ಮತರಾದ ಮಕ್ಕಳನ್ನ ಪಡೆದ. ಆತ್ಮಸಮ್ಮತಾನ್ ಪಂಚಪುತ್ರಾನ್ ಅರ್ಚಿಷಿ ಉತ್ಪಾದಯಾಮಾಸ. ಏವಮಧ್ಯಾತ್ಮಯೋಗೇನ ಕರ್ಮಾಣ್ಯನುಸಮಾಚರನ್ ಪುತ್ರಾನುತ್ಪಾದಯಾಮಾಸ ಪಂಚಾರ್ಚಿಷ್ಯಾತ್ಮಸಮ್ಮತಾನ್. ವಿಜಿತಾಶ್ವಂ ಧೂಮ್ರಕೇಶಂ ಹರ್ಯಕ್ಷಂ ದ್ರವಿಣಂ ವೃಕಂ ಸರ್ವೇಷಾಂ ಲೋಕಪಾಲಾನಾಂ ದಧಾರೈಕಪೃಥಗ್ಗುಣಾನ್. ಗೋಪೀಥಾಯ ಜಗತ್ಸೃಷ್ಟೇಃ ಕಾಲೇ ಸ್ವೇ ಸ್ವೇಚ್ಯುತಾತ್ಮಕಃ ಮನೋವಾಂಗ್ಮೂರ್ತಿಭಿಃ ಸೌಮ್ಯೈಃ ಗುಣೈಃ ಸಂರಂಜಯನ್ ಪ್ರಜಾಃ. ಆ 5 ಜನ ಯಾರು, ಅವ್ರು ಹೇಗಿದ್ರು ಅನ್ನೋದನ್ನ ಈ 2 ಶ್ಲೋಕಗಳಲ್ಲಿ ಹೇಳಿದ್ದಾರೆ. ಅವರ ಹೆಸರುಗಳು ವಿಜಿತಾಶ್ವ, ಧೂಮ್ರಕೇತು, ಹರಿಯಕ್ಷ, ದ್ರವಿಣ ಮತ್ತು ವೃಕ. ಹೀಗೆ 5 ಜನ ಮಕ್ಕಳು, ಪೃಥು ಮಹಾರಾಜನ 5 ಮಕ್ಕಳು. ಈ ಪೃಥು ಮಹಾರಾಜ ಜಗತ್ತನ್ನ ರಕ್ಷಣೆ ಮಾಡಬೇಕು ಅಂತನೇ ಆಯಾಯ ಕಾಲಗಳಲ್ಲಿ ಬೇರೆ ಬೇರೆಯಾಗಿ ಎಲ್ಲ ಲೋಕಪಾಲರುಗಳ ಗುಣಗಳನ್ನು ಧಾರಣೆ ಮಾಡಿದ್ದ. ಲೋಕಪಾಲ ದೇವತೆಗಳೇನಿದ್ದಾರೆ, ಇಂದ್ರ, ವರುಣ ಮೊದಲಾದವರೆಲ್ಲರೂ, ಅವರ ಗುಣಗಳು ಇವನಲ್ಲಿತ್ತು. ಅದು ಆಯಾಯ ಕಾಲಕಾಲಕ್ಕೆ ಬೇಕಾದ ಗುಣಗಳು. ಯಾಕೆಂದ್ರೆ ಜಗತ್ ರಕ್ಷಣೆ ಆಗಬೇಕು. ಪರಮಾತ್ಮನಿಂದ ಸೃಷ್ಟವಾದಂತಹ ಈ ಜಗತ್ತನ್ನ ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ಹೊತ್ತಂತವನು ಪೃಥು ಮಹಾರಾಜ. ಹಾಗಾಗಿ ಜಗತ್ತಿನ ರಕ್ಷಣೆಗೋಸ್ಕರ ಎಲ್ಲ ಲೋಕಪಾಲಕರ ಗುಣಗಳನ್ನು ಕೂಡ
ಆಯಾಯ ಕಾಲದಲ್ಲಿ ತನ್ನಲ್ಲಿ ಧಾರಣೆ ಮಾಡಿದ್ದ. ಸರ್ವೇಷಾಂ ಲೋಕಪಾಲಾನಾಂ ಪೃಥಕ್ ಗುಣಾನ್ ದಧಾರ. ಅವರಲ್ಲಿ ಪ್ರತ್ಯೇಕವಾದ ಗುಣಗಳಿದ್ದಾವೆ. ಇಂದ್ರನಲ್ಲಿರುವ ಗುಣ ಬೇರೆ, ಯಮನಲ್ಲಿರುವ ಗುಣ ಬೇರೆ, ವರುಣನಲ್ಲಿರುವ ಗುಣ ಬೇರೆ. ಹೀಗೆ ಒಂದೊಂದು ಲೋಕಪಾಲ ದೇವತೆಗಳಿಗೂ ಕೂಡ ಪ್ರತ್ಯೇಕವಾದ ಗುಣಗಳಿದ್ದಾವೆ. ಆ ಎಲ್ಲಾ ಗುಣಗಳನ್ನು ಇವನೊಬ್ಬನೇ ಆಯಾಯ ಕಾಲಕ್ಕೆ ಅನುಗುಣವಾಗಿ ತನ್ನಲ್ಲಿ ಧಾರಣೆ ಮಾಡಿದ್ದ. ಭಗವಂತನಲ್ಲೇ ಮನಸ್ಸನ್ನ ಇಟ್ಟಿದ್ದ. ತನ್ನ ಗುಣ ಏನಿದೆ ಆ ಗುಣದಿಂದ ಎಲ್ಲ ಪ್ರಜೆಗಳನ್ನು ಕೂಡ ರಂಜಿಸ್ತಾ ಇದ್ದ. ತನ್ನ ಮಾತು, ತನ್ನ ಶರೀರ, ತನ್ನ ಮನಸ್ಸು ಎಲ್ಲದರಿಂದಲೂ ಕೂಡ ಮತ್ತೊಬ್ಬರಿಗೆ ಆನಂದ ಆಗಬೇಕು. ಆ ರೀತಿಯಲ್ಲಿ ಪ್ರಜಾರಂಜಕನಾಗಿ ತನ್ನನ್ನು ತಾನು ರೂಪಿಸಿಕೊಂಡಿದ್ದ. ಸೌಮ್ಯವಾದ ಗುಣಗಳು, ಸೌಮ್ಯೈಹಿ ಗುಣೈಹಿ ಸಂರಂಜಯನ್, ಎಲ್ಲ ಜನರಿಗೂ ಕೂಡ ರಂಜನೆಯನ್ನ ಉಂಟು ಮಾಡ್ತಾ ಇದ್ದ, ಆನಂದವನ್ನ ಉಂಟು ಮಾಡ್ತಾ ಇದ್ದ. ಅಚ್ಯುತನಲ್ಲೇ ಮನಸ್ಸನ್ನ ಇಟ್ಟಿದ್ದ, ಅಚ್ಯುತಾತ್ಮಕಃ. ಮನೋವಾಂಗ್ ಮೂರ್ತಿಭಿಹಿ, ಮನಸ್ಸು, ಮಾತು ಮತ್ತು ಶರೀರ. ಮೂರ್ತಿ ಅಂದ್ರೆ ತನ್ನ ಶರೀರ. ಈ ಮೂರರಿಂದಲೂ ಕೂಡ ಪ್ರಜೆಗಳಿಗೆ ಆನಂದ ಆಗಬೇಕು, ಆ ರೀತಿ ಅವನು ಇದ್ದ. ಮನಸ್ಸಿನಿಂದಲೂ ಯಾರಿಗೂ ಕೂಡ ಕೆಟ್ಟದ್ದನ್ನ ಆಲೋಚನೆ ಮಾಡ್ತಿರ್ಲಿಲ್ಲ. ಮಾತಿನಿಂದಲೂ ಕೂಡ ಯಾರಿಗೂ ಕೆಟ್ಟ ಮಾತುಗಳನ್ನು ಆಡ್ತಾ ಇರಲಿಲ್ಲ. ತನ್ನ ಶರೀರದಿಂದಲೂ ಕೂಡ ಯಾರಿಗೂ ಕೆಟ್ಟದ್ದನ್ನ ಬಯಸ್ತಾ ಇರಲಿಲ್ಲ. ಸೌಮ್ಯವಾದ ಗುಣಗಳಿಂದಲೇನೆ ಎಲ್ಲ ಪ್ರಜೆಗಳನ್ನ ರಂಜನೆ ಮಾಡ್ತಾ ರಾಜ ಅನ್ನೋ ಹೆಸರನ್ನ ಸಾರ್ಥಕ ಮಾಡಿಕೊಂಡ. ರಾಜ ಅಂದ್ರೇನು? ರಂಜಯತಿ ಇತಿ ರಾಜ. ಎಲ್ಲರನ್ನೂ ಕೂಡ ರಂಜಿಸ್ತಕ್ಕಂಥವನು, ಸಂತೋಷ ಪಡಿಸ್ತಕ್ಕಂಥವನು ಅಂತ ಅರ್ಥ ರಾಜ ಅನ್ನೋ ಶಬ್ದಕ್ಕೆ. ಆ ರಾಜ ಶಬ್ದ, ರಂಜನಾದ್ ರಾಜ ಅನ್ನೋ ರಾಜ ಶಬ್ದವನ್ನ ಚೆನ್ನಾಗಿ ಸಾರ್ಥಕ ಮಾಡಿಕೊಂಡಿದ್ದ. ಎಲ್ಲರಿಗೂ ಆನಂದವನ್ನ ಉಂಟು ಮಾಡ್ತಾ ಇದ್ದ. ಹೀಗೆ 5 ಮಕ್ಕಳನ್ನ ಪಡೆದಂತಹ ರಾಜ ತನ್ನ ಹೆಸರನ್ನ ಸಾರ್ಥಕ ಮಾಡಿಕೊಂಡ. ಎಲ್ಲರಿಗೂ ರಂಜಿಸ್ತಾ ತಾನು ತನ್ನ ಹೆಸರು ಸಾರ್ಥಕ ಮಾಡಿಕೊಂಡ. ವಿಜಿತಾಶ್ವಂ ಧೂಮ್ರಕೇಶಂ ಹರ್ಯಕ್ಷಂ ದ್ರವಿಣಂ ಮೃಕಂ ಸರ್ವೇಷಾಂ ಲೋಕಪಾಲಾನಾಂ ದಧಾರೈಕ ಪೃಥಕ್ ಗುಣಾನ್ ಗೋಪೀಥಾಯ ಜಗತ್ಸೃಷ್ಟೇಃ ಕಾಲೇ ಸ್ವೇ ಸ್ವೇ ಅಚ್ಯುತಾತ್ಮಕಃ ಮನೋವಾಂಗ್ ಮೂರ್ತಿಭಿಃ ಸೌಮ್ಯೈಃ ಗುಣೈಃ ಸಂರಂಜಯನ್ ಪ್ರಜಾಃ. ರಾಜೇತ್ಯಧಾನ್ನಾಮಧೇಯಂ ಸೋಮರಾಜ ಇವಾಪರಃ ಸೂರ್ಯವದ್ವಿಸೃಜನ್ ಗೃಹ್ಣನ್ ಪ್ರತಪಂಶ್ಚ ಭುವೋ ವಸು. ಹಿಂದೆ ರಾಜ ಅನ್ನೋ ಹೆಸರನ್ನ ಸಾರ್ಥಕ ಮಾಡಿಕೊಂಡ ಅಂತೇನು ಹೇಳಿದ್ರಲ್ಲ, ಅದನ್ನೇ ವಿವರಣೆ ಮಾಡ್ತಾರೆ ಇವಾಗ. ರಂಜನಾದ್ ರಾಜ ಅಂತಿದೆ. ರಾಜ ಅನ್ನೋ ಶಬ್ದ ರಂಜನಾತ್, ಎಲ್ಲರಿಗೂ ರಂಜನೆ, ಮನೋರಂಜನೆ ಉಂಟು ಆಗಬೇಕು, ಆ ರೀತಿ ಇರಬೇಕು ರಾಜ ಅಂತಂದ್ರೆ. ಹಿಂದೆ ಚಂದ್ರನು ಕೂಡ ಲೋಕರಂಜನೆಯನ್ನ ಮಾಡಿ ರಾಜ ಅಂತ ಕರೆಸ್ಕೊಂಡಿದ್ದಾನೆ. ಚಂದ್ರ ಎಲ್ಲರಿಗೂ ಆನಂದವನ್ನ ಉಂಟು ಮಾಡಿ ರಾಜ ಅನ್ನೋ ಹೆಸರಿನಿಂದ ಕರೆಸ್ಕೊಂಡವನು ಚಂದ್ರ. ಈಗ ಇನ್ನೊಬ್ಬ ಚಂದ್ರನಂತೆ ಈ ಪೃಥು ಮಹಾರಾಜನು ಕೂಡ ರಾಜ ಅನ್ನೋ ಒಂದು ಬಿರುದನ್ನ ಪಡೆದುಕೊಂಡ. ಅದೇ ರೀತಿ ಸೂರ್ಯ, ಅವನು ನೀರನ್ನ ಮಳೆಗಾಲದಲ್ಲಿ ಕೊಡ್ತಾನೆ. ಸೂರ್ಯನೇ ಮಳೆಗಾಲದಲ್ಲಿ ನೀರನ್ನ ಸುರಿಸ್ತಾನೆ, ಬೇಸಿಗೆಯಲ್ಲಿ ನೀರನ್ನ ಹೀರ್ತಾನೆ. ಬೇಸಿಗೆ ಕಾಲ ಬಂದಾಗ
ಆ ನೀರನ್ನ ತಾನೇ ಹೀರ್ಕೊಂಡು ನೆಲಕ್ಕೆ ಬಿಸಿಲಿನ ತಾಪವನ್ನು ಉಂಟು ಮಾಡ್ತಾನೆ. ಇದು ಸೂರ್ಯನ ಒಂದು ಗುಣ. ಮಳೆಗಾಲದಲ್ಲಿ ಅದೇ ಭೂಮಿಗೆ ಮಳೆಯನ್ನ ಕೊಟ್ಟು ಬೇಸಿಗೆಯಲ್ಲಿ ಆ ನೀರನ್ನ ತಾನು ಹೀರ್ಕೊಂಡು ಬಿಸಿಲಿನ ತಾಪವನ್ನು ಉಂಟು ಮಾಡ್ತಾನೆ ನೆಲಕ್ಕೆ. ಹಾಗೆ ಪೃಥು ಮಹಾರಾಜನು ಕೂಡ ಸೂರ್ಯನಂತೆಯೂ ಕೂಡ ಇದ್ದ ಅಂತ. ಹೇಗೆ ಅಂದ್ರೆ ದುರ್ಭಿಕ್ಷ ಕಾಲದಲ್ಲಿ ಪ್ರಜೆಗಳಿಗೆ ಅನ್ನವನ್ನ ಕೊಡ್ತಾನೆ. ಮಳೆಗಾಲದಲ್ಲಿ ನೀರನ್ನ ಸೂರ್ಯ ಸುರಿಸುವಂತೆ, ದುರ್ಭಿಕ್ಷ ಕಾಲದಲ್ಲಿ ಪ್ರಜೆಗಳಿಗೆ ಅವರಿಗೆ ಬೇಕಾಗುವ ಎಲ್ಲ ಅನ್ನ ನೀರು ಮೊದಲಾದ ಸಂಪತ್ತುಗಳನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ. ಸುಭಿಕ್ಷ ಕಾಲದಲ್ಲಿ ಅವರ ಕೈಯಿಂದ ಕರ ವಸೂಲಿ ಮಾಡ್ತಾನೆ, ಟ್ಯಾಕ್ಸ್ ಸ್ವೀಕಾರ ಮಾಡೋದು. ಬಿಸಿಲಿನ ತಾಪವನ್ನ ಉಂಟು ಮಾಡ್ತಾನಲ್ಲ ಸೂರ್ಯ ನೆಲಕ್ಕೆ, ಬೇಸಿಗೆಯಲ್ಲಿ ಅದನ್ನು ಹೀರ್ತಾನಲ್ಲ, ತಾನು ಕೊಟ್ಟ ನೀರನ್ನ ಬೇಸಿಗೆ ಸಮಯದಲ್ಲಿ ಹೀರ್ಕೊಳ್ತಾನೆ. ಹಾಗೆ ಸುಭಿಕ್ಷ ಕಾಲದಲ್ಲಿ ಅವರಿಂದ ಕರ ವಸೂಲಿ ಮಾಡಿ ಶತ್ರುಗಳಿಗೆ ತಾಪವನ್ನು ಉಂಟು ಮಾಡ್ತಾನೆ. ಯಾರು ಶತ್ರುಗಳಿದ್ದಾರೋ ಅವರಿಗೆ ತನ್ನ ಪ್ರತಾಪವನ್ನು ತೋರ್ತಾನೆ. ಶತ್ರುಗಳನ್ನ ಸೆದೆಬಡಿದು ಸಜ್ಜನರನ್ನ ರಕ್ಷಣೆ ಮಾಡ್ತಾನೆ. ಅವರಿಗೆ ಬಂದಂತಹ ಸುಭಿಕ್ಷ ಕಾಲದ ಏನಿದೆ ಆ ಕಾಲದಲ್ಲಿ ಅವರಿಂದ ಸರಿಯಾದ ಮಾರ್ಗದಲ್ಲಿ ಕರ ವಸೂಲಿ ಮಾಡ್ತಾನೆ. ಹೀಗೆ ಸೂರ್ಯನಂತೆಯೂ ಇದ್ದಾನೆ ಅಂತ. ಹೀಗೆ ಪೃಥು ಮಹಾರಾಜನನ್ನ ಚಂದ್ರನಂತೆ ಮತ್ತು ಸೂರ್ಯನಂತೆ ಬೆಳಗಿದ ಅಂತ ವರ್ಣನೆ ಮಾಡಿದ್ದಾರೆ. ಚಂದ್ರನಂತೆ ಹೇಗೆ ಲೋಕರಂಜನೆಯನ್ನ ಮಾಡ್ತಾ ಚಂದ್ರ ರಾಜ ಅಂತ ಕರೆಸ್ಕೊಂಡಿದ್ದ, ಅದೇ ರೀತಿ ಸೋಮರಾಜ ಅಂತ ಕರೀತಾರೆ ಅವನನ್ನ. ಅದೇ ರೀತಿ ಇವನು ಕೂಡ ಇನ್ನೊಬ್ಬ ರಾಜ, ಚಂದ್ರನಂತೆ ಮತ್ತೊಬ್ಬ ರಾಜ ಅನ್ನೋ ಬಿರುದನ್ನು ಹೊತ್ತು ಮೆರೆದ. ಸೂರ್ಯನಂತೆಯೂ ಕೂಡ ಇದ್ದ. ವಿಸೃಜನ್ ಗೃಹನ್ ಪ್ರತಪಂಶ್ಚಭುವೋ ವಸು ಅಂತ. ಕೊಡೋದು ಮತ್ತು ತಗೊಳ್ಳೋದು ಇದು ಸೂರ್ಯನ ಕೆಲಸ. ಮಳೆಗಾಲದಲ್ಲಿ ನೀರನ್ನು ಕೊಡೋದು, ಬೇಸಿಗೆಯಲ್ಲಿ ನೀರನ್ನು ಹೀರೋದು ಮತ್ತು ತಾಪ ಉಂಟು ಮಾಡೋದು, ಇದು ಮೂರು ಕೆಲಸ ಸೂರ್ಯ ಮಾಡೋದು. ಹಾಗೆ ಇವನು ಕೂಡ ದುರ್ಭಿಕ್ಷ ಕಾಲದಲ್ಲಿ ಪ್ರಜೆಗಳಿಗೆ ಸಂಪತ್ತನ್ನು ಕೊಟ್ಟ, ಸುಭಿಕ್ಷ ಕಾಲದಲ್ಲಿ ಅವರಿಂದ ಕರ ವಸೂಲಿ ಮಾಡಿದ, ಶತ್ರುಗಳಿಗೆ ಪ್ರತಾಪವನ್ನು ತೋರಿ ಅವರಿಗೆ ಶಿಕ್ಷಿಸಿದ. ಈ ರೀತಿ ಸೂರ್ಯನಂತೆಯೂ ಕೂಡ ಇದ್ದ. ರಾಜೇತ್ಯಧಾನ್ನಾಮಧೇಯಂ ಸೋಮರಾಜ ಇವಾಪರಃ ಸೂರ್ಯವದ್ ವಿಸೃಜನ್ ಗೃಹನ್ ಪ್ರತಪಂಶ್ಚ ಭುವೋ ವಸು. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ಐದು ಎರಡನೇ ಇಲ್ಲಿ ಬಂದು ನಮಸ್ಕಾರ. ನಮ್ಮ ಧೂಮಕೇಶಂ ಕೊಟ್ಟಿದ್ದಾರೆ. ನಿಮ್ಮ ಧೂಮಕೇತು ಹೇಳಿದೆ ಮಾಡಿ ಧೂಮ್ರಕೇಶಂ ಅಂತಾನೆ ಇರೋದು. ಧೂಮಕೇಶಂ ಇದೆ ನಮ್ಮಲ್ಲಿ. ಇಲ್ಲಿದೆ ಗೋಪೀಥಾಯ ವಿಜಿತಾಶ್ವಂ ಧೂಮಕೇಶಂ ಅಂತ. ಧೂಮ್ರಕೇಶಂ ಅಂತ. ಧೂಮ್ರಕೇಶ ಅಂತ. ಧೂಮ್ರಕೇತು ಸ್ವಲ್ಪ ವ್ಯತ್ಯಾಸ ಇರುತ್ತದೆ. ಧೂಮ್ರಕೇತು, ಧೂಮಕೇಶ, ಧೂಮಕೇತು, ಧೂಮಕೇಶ ಎಲ್ಲ ಒಂದೇ. ಧೂಮ್ರಕೇಶ ಅಂತಾನೆ ಇದೆ ಆಚಾರ್ಯ. ಧೂಮ್ರಕೇಶ ಅದೇ ಕೆಲವು ಪುಸ್ತಕದಲ್ಲಿ ವಿದ್ಯಾಪೀಠದ ಇದು ಪಬ್ಲಿಕ್. ಅದೇ ಕೆಲವು ಪುಸ್ತಕದಲ್ಲಿ ಧೂಮ್ರಕೇಶ ಅಂತ ಇದೆ, ಕೆಲವು ಪುಸ್ತಕದಲ್ಲಿ ಧೂಮಕೇಶ ಅಂತ ಇದೆ. ಧೂಮಕೇಶ, ಧೂಮ್ರಕೇಶ ಎಲ್ಲ ಒಂದೇ.
ಧನ್ಯವಾದ ಆಚಾರ್ಯರೇ. ಪ್ರತಾಪಂಶ್ಚ ಅಂದ್ರೆ ಪ್ರತಾಪಂಶ್ಚ ಅಂದ್ರೆ ಏನಾಗ್ತದೆ? ಪ್ರತಾಪಂ ಅಂದ್ರೆ ಪ್ರತಾಪವನ್ನ ತೋರಿಸ್ತಾನೆ ಅಂತ. ದುರ್ಜನರ ಮೇಲೆ ತನ್ನ ಪ್ರತಾಪವನ್ನ ತೋರಿಸಿದ. ಬಟ್ ಈ ತರ ನಿಮಗೆ ಕೊಡಾಕ ಒಂದು ಇಲ್ಲ